ನಮಸ್ಕಾರ ಸ್ನೇಹಿತರೆ, ನಾಳೆ ಮಾರ್ಚ್ 12 ಬುಧವಾರ. ನಾಳೆಯಿಂದ 42 ವರ್ಷ ಈ 7 ರಾಶಿಯವರಿಗೆ ಹಣವೋ ಹಣ. ಕುಬೇರ ದೇವರ ಕೃಪೆ ಇರೋದ್ರಿಂದ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು, ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಮಾರ್ಚ್ 12 ಬುಧವಾರದಿಂದ ಮುಂದಿನ 42 ವರ್ಷ ಈ 7 ರಾಶಿಯವರಿಗೂ ಕೂಡ ಕಾಲಿಟ್ಟಲೆಲ್ಲ ದುಡ್ಡೋ ದುಡ್ಡು. ಕುಬೇರ ದೇವರ ಕೃಪೆ ಇರೋದ್ರಿಂದ ಹಣವೋ ಹಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಶಕ್ತಿಯುತ ಜೀವನ ಇವ್ರದಾಗತ್ತೆ. ತಮ್ಮ ಗುರಿಗಳನ್ನ ಸುಲಭವಾಗಿ ಸಾಧಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗೋದ್ರ ಜೊತೆಗೆ ಹೊಸ ಕೆಲಸವನ್ನ ಆರಂಭ ಮಾಡಬೇಕು ಅನ್ಕೊಂಡಿರೋರು ಈ ಒಂದು ಹೊಸ ಅವಕಾಶಗಳನ್ನ ಇವರ ಜೀವನದಲ್ಲಿ ಬಳಸ್ಕೊಳ್ಬೇಕು. ಇದು ಇವರಿಗೆ ಸಂತೋಷವನ್ನ ತರುತ್ತೆ. ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಕಡೆ ಇರೋದ್ರಿಂದ ನಿಮ್ಮ ಪ್ರಯತ್ನಗಳು ನಿಮ್ಗೆ ಉತ್ತಮ ಫಲಿತಾಂಶಗಳನ್ನ ತಂದುಕೊಡುತ್ತೆ. ಕೆಲವು ಒಳ್ಳೆಯ ಸುದ್ದಿಗಳನ್ನ ಈ ಸಂದರ್ಭದಲ್ಲಿ ನೀವು ಪಡೆಯೋದ್ರ ಜೊತೆಗೆ ನಿಮ್ಮ ಕುಟುಂಬವನ್ನ ಬಹಳ ಆಹ್ಲಾದಕರವಾಗಿ ಸಂತೋಷದಿಂದ ನೀವು ನೋಡ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಿದ್ದು ಅದೃಷ್ಟಕ್ಕೆ ಸಂಪೂರ್ಣ ಬೆಂಬಲ ನೀಡೋದ್ರ ಜೊತೆಗೆ ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳು ಇದ್ದು ಇದರ ಪರಿಣಾಮವಾಗಿ ಅದೃಷ್ಟ ನಿಮ್ಮ ಕಡೆ ಇದ್ದು ಬಾಕಿ ಇರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಜನರಿಗೆ ಹೊಸ ಅವಕಾಶಗಳು ಸಿಗೋದ್ರ ಜೊತೆಗೆ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳನ್ನ ಪ್ರಶಂಸಿಸ್ತಾರೆ. ಜೊತೆಗೆ ಬಡ್ತಿಗೆ ಸಾಕಷ್ಟು ಅವಕಾಶಗಳಿದ್ದು ವಿದೇಶಿ ಪ್ರಯಾಣದ ಬಲವಾದ ಸೂಚನೆಗಳು ಇದ್ದು ವಿಶೇಷವಾಗಿ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರವಾಸಗಳನ್ನ ನೀವು ಬಹಳ ಪ್ರಯೋಜನಕಾರಿಯಾಗಿ ಬಳಸ್ಕೊಳ್ತೀರಾ. ಧಾರ್ಮಿಕ ಅಥವಾ ಶುಭ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತೆ. ನಿಮ್ಮ ಆಸೆಗಳು ಈಡೇರೋದ್ರ ಜೊತೆಗೆ ನಿಮ್ಮ ಮನೋಸ್ಥೈರ್ಯ ಕೂಡ ಹೆಚ್ಚಿಗೆ ಆಗುತ್ತೆ. ಈ ಅವಧಿಯಲ್ಲಿ ಅವಿವಾಹಿತರು ವಿವಾಹ ಭಾಗ್ಯಕ್ಕೆ ಒಳಗಾಗ್ತಾರೆ. ಕಂಕಣ ಭಾಗ್ಯ ಕೂಡಿ ಬಂದಿರುತ್ತೆ. ಈ ಅವಧಿಯಲ್ಲಿ ವಿವಾಹಿತರ ದಾಂಪತ್ಯ ಜೀವನ ಬಹಳ ಪ್ರೀತಿ ಮತ್ತು ಸಂತಸದಿಂದ ಕೂಡಿರುತ್ತೆ. ವೃತ್ತಿ ಜೀವನದಲ್ಲಿ ತ್ವರಿತ ಬೆಳವಣಿಗೆ ಕಂಡು ಬರುತ್ತೆ. ನಿಮ್ಮ ಸ್ವಾಭಿಮಾನ ಮತ್ತೆ ಪ್ರತಿಷ್ಠೆಯನ್ನ ಇದು ಹೆಚ್ಚಿಸ್ತಾ ಹೋಗುತ್ತೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕ ಒತ್ತಡದಿಂದ ಇಷ್ಟು ದಿನ ಬಳಲ್ತಾ ಇದ್ರೆ ಖಂಡಿತವಾಗಿಯೂ ಈ ಮುಂದೆ ಅದರೆಲ್ಲದರಿಂದ ಹೊರಗಡೆ ಬರ್ತೀರಾ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗೋದ್ರ ಜೊತೆಗೆ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನ ನೀವು ಕಾಪಾಡ್ಕೊಳ್ತೀರಾ. ಕೆಲಸ ಮಾಡ್ತಕ್ಕಂಥ ಜನರಿಗೆ ಬಡ್ತಿ ಸಿಗುವ ಸೂಚನೆಗಳಿದ್ದು ಈ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳಿಂದ ಕೈ ತುಂಬಾ ಹಣ ಸಿಗೋದ್ರ ಜೊತೆಗೆ ಇವರ ಜೀವನದಲ್ಲಿ ಡಬಲ್ ದಬಾಕ ಎನ್ನುವಂತೆ ಸಾಕಷ್ಟು ಉಡುಗೆಗಳನ್ನ ಇವರು ಪಡ್ಕೊಳ್ತಾರೆ. ನಿಮ್ಗೆ ಶುಕ್ರನ ಒಂದು ಉದಯ ಕಾಲ ಶುರುವಾಗಿರೋದ್ರಿಂದ ಹೊಸ ರೀತಿಯ ಫಲಪ್ರದವಾದಂತಹ ಕೆಲಸಗಳನ್ನ ನೀವು ಮಾಡ್ತಾ ಹೋಗ್ತೀರಾ. ಆದಾಯದ ಹೆಚ್ಚಳದ ಜೊತೆಗೆ ಬಡ್ತಿಯನ್ನ ಕೂಡ ಕಾಣ್ತೀರಾ. ಹೊಸ ಕೆಲಸವನ್ನ ಪ್ರಾರಂಭಿಸುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ವ್ಯವಹಾರವನ್ನ ವಿಸ್ತರಿಸುವ ಬಗ್ಗೆ ಕೂಡ ಯೋಚನೆಯನ್ನ ಮಾಡ್ತೀರಾ. ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನ ಸಾಧಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ 7 ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ, ಸಿಂಹ ರಾಶಿ, ಮೀನ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.